ಸುಮಾರು ವರ್ಷಗಳ ನಂತರ ನಾವು ಮತ್ತೆ ನಿಮ್ಮ ಜೊತೆ ಹೊಸ ರೆಸಿಪಿ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಕಾರಣಾಂತರಗಳಿಂದ ನಮಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಕಾರಣಗಳು ಏನೇ ಆಗಿರಲಿ, ಈಗ ನಾವು ಒಂದು ಹೊಸ ಅಧ್ಯಾಯ ಹಾಗೂ ಇನ್ನಷ್ಟು ಹೊಸ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇವೆ. ಇವತ್ತಿನ ಖಾದ್ಯ ನಿಜ ಹೇಳಬೇಕು ಅಂದರೆ ಒಂದು ಪ್ರಿಯಕರವಾದ ಖಾದ್ಯ. ಇದು ಎಲ್ಲರಿಗೂ ಗೊತ್ತಿರುವಂಥ ಖಾದ್ಯ. ಆದರೆ ಅಮ್ಮನ ಹತ್ರ ಕಟ್ಸಾರು ಹೇಗೆ ಮಾಡೋದು ಅಂತ ಕೇಳಿದಾಗ ಅವರು ಬಹಳ ಸರಳವಾಗಿ ಹಾಗೂ ತುಂಬ ಪ್ರೀತಿಯಿಂದ ಹೇಳ್ಕೊಟ್ರು. ಇನ್ನೇನು ತಡ ಇಲ್ದಲೇ ಕಟ್ಟು ಸಾರು ಮಾಡ್ಕೊಳ್ಳೋ ಅಂಥ ವಿಧಾನ ತಿಳ್ಕೊಳ್ಳೋಣ. ಆ್ಯಂಡ್ ಬೈ ದ ವೇ, ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಅಂದಹಾಗೆ ಯಾವುದೇ ರೀತಿಯ ಕಟ್ಟು ಸಾರು ಮಾಡಬೇಕಂದ್ರೂ ಕಟ್ಟು ತಯಾರಿಸ್ಕೊಳ್ಬೇಕು. ನಾವು ಹಿಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟ ಹಾಗೆ ಸುಮಾರು 120 ಗ್ರಾಂ ಅಥವಾ ಅರ್ಧ ಕಪ್ನಷ್ಟು ಕಪ್ಪು ಕಡಲೆಯನ್ನು ಇಡೀ ರಾತ್ರಿ ನೆನೆಸಿ ಅದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಕುಕ್ಕರ್ಗೆ ಸೇರಿಸ್ಕೊಂಡು ನಮ್ಮ ರುಚಿರಾಯ ಉಪ್ಪನ್ನು ಸೇರಿಸಿ ಕುಕ್ಕರ್ನಲ್ಲಿ ಸುಮಾರು 1-2 ವಿಸಿಲ್ ತೆಗೆದು ಕಾಳನ್ನು ಬೇಯಿಸ್ಕೊಂಡಿದ್ದೀವಿ. ಹೀಗೆ ಬೇಯಿಸ್ಕೊಂಡಿದ ನಂತರ ಬೇಯಿಸಿರುವಂಥ ನೀರನ್ನು ಅಥವಾ ಕಟ್ಟನ್ನು ಶೇಖರಿಸ್ಕೊಳ್ತಾ ಇದ್ದೀವಿ. ಇದನ್ನು ಜೋಪಾನವಾಗಿ ಬಿಸಾಡ್ದಲೇ ಇಟ್ಕೋಬೇಕು. ಅಂದಹಾಗೆ ಕಾಳನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟ ಹಾಗೆ ಮಂಗಳೂರು ಶೈಲಿಯ ಚಣೆ ಉಸ್ಲಿ ತಯಾರಿಸ್ಕೋಬೋದು. ಬನ್ನಿ ಸ್ನೇಹಿತರೆ, ಈಗ ಅಮ್ಮ ಕಟ್ಟು ಸಾರನ್ನು ಹೇಗೆ ತಯಾರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ದಪ್ಪ ತಳದ ಬಾಣಲೆಯಲ್ಲಿ ಸುಮಾರು 2 ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಹೀಗೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಕತ್ತರಿಸಿದ ಈರುಳ್ಳಿ ಅದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸೇರಿಸಿ ಸ್ವಲ್ಪ ಹೊತ್ತು ಕೈಯಾಡಿಸಿದ ನಂತರ ಬರೋದು 10-15 ಬೆಳ್ಳುಳ್ಳಿಯ ಎಸಳುಗಳು. ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸೇರಿಸಿದ ನಂತರ ಬರೋದು ಸ್ವಲ್ಪ ಕರಿಬೇವಿನ ಎಲೆಗಳು. ಹೀಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಗರಿಮರಿಯಾದ ನಂತರ 1 ಚಮಚ ಜೀರಿಗೆ ಸೇರಿಸ್ಕೊಳ್ಳೋಣ. ಹೀಗೆ ಜೀರಿಗೆ ಸೇರಿಸಿದ ನಂತರ ಬರೋದು ಸುಮಾರು 1/4 ಚಮಚದಷ್ಟು ಕಾಳುಮೆಣಸು. ಕಾಳುಮೆಣಸಿನ ಘಾಟಿನ ನಂತರ ಸುಮಾರು 10 ಮೆಂತ್ಯದ ಕಾಳನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಬರೋದು 10 ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿನ ಸೇರಿಸಿ ಅದು ಸ್ವಲ್ಪ ಅರಳೋವರೆಗೂ ಹುರ್ಕೊಳ್ಳೋಣ. ಹೀಗೆ ಸ್ವಲ್ಪ ಹೊತ್ತು ಹುರಿದ ನಂತರ ಇದಕ್ಕೆ 2 ದೊಡ್ಡ ಕತ್ತರಿಸಿದ ಟೊಮೆಟೊ ಹಣ್ಣುಗಳನ್ನು ಸೇರಿಸ್ಕೊಳ್ಳೋಣ. ಹೀಗೆ ಟೊಮೆಟೊ ಸೇರಿಸಿದ ನಂತರ ಬರೋದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹೀಗೆ ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಂಡಿದ ನಂತರ ನಾವು ಸೇರಿಸಬೇಕಾಗಿರೋದು 1 ಉಂಗುಷ್ಟದ ಗಾತ್ರದಷ್ಟು ಹುಣಸೆಹಣ್ಣು. ಕಟ್ಟು ಸಾರಿಗೆ ಹುಣಸೆ ಹಣ್ಣಿನ ಹುಳಿ ಬಹಳನೇ ಮುಖ್ಯ. ಹೀಗೆ ಹುಳಿ ಸೇರಿಸಿದ ನಂತರ ನಾವು 50 ಗ್ರಾಂ ಅಥವಾ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ಳೋಣ. ಹೀಗೆ ಕಾಯಿ ತುರಿ ಸೇರಿಸಿದ ನಂತರ ಬರೋದು 1/4 ಚಮಚದಷ್ಟು ಅರಿಶಿಣದ ಪುಡಿ. ಅರಿಶಿಣದ ಪುಡಿ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಅರಿಶಿಣದ ಪುಡಿ ಸೇರಿಸಿದ ನಂತರ ನಾವು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ತಾ ಇದ್ದೀವಿ. ಅದು ಮನೆಯಲ್ಲೇ ಮಾಡಿರುವಂಥ 1 ದೊಡ್ಡ ಚಮಚದಷ್ಟು ಸಾಂಬಾರ್ ಪುಡಿ. ಮನೆಯಲ್ಲೇ ತಯಾರಿಸುವಂಥ ಸಾಂಬಾರ್ ಪುಡಿಗೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕಾಣಬಹುದು. ಈಗ ಮಸಾಲೆ ಮಿಶ್ರಣ ತಯಾರಾಗಿದೆ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಹೀಗೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೆನಪಿರಲಿ, ತಣ್ಣಗಾಗೋವರೆಗೂ ಕಾಯೋದು ಬಹಳನೇ ಮುಖ್ಯ. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈಗಾಗಲೇ ಶೇಖರಿಸ್ಕೊಂಡಿರುವಂಥ
ಕಪ್ಪು ಕಡಲೆಯ ಸಾರ ಅಥವಾ ಕಟ್ಟನ್ನು ತೆಗೆದುಕೊಳ್ಳೋಣ. ಇದು ಸುಮಾರು 500 ml ಕಟ್ಟು. ಇದಕ್ಕೆ ನಾವು ನುಣ್ಣಗೆ ರುಬ್ಕೊಂಡಿರುವಂಥ ಶ್ರಮಪಟ್ಟು ತಯಾರಿಸ್ಕೊಂಡಿರುವಂಥ ಮಸಾಲೆ ಮಿಶ್ರಣ ಸೇರಿಸ್ಕೊಳ್ಳೋಣ. ಹೀಗೆ ಮಸಾಲೆ ಮಿಶ್ರಣ ಸೇರಿಸಿ ಒಮ್ಮೆ ಕಲಸಿದ ನಂತರ ನಮ್ಮ ರುಚಿರಾಯ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ ನಂತರ ಅಮ್ಮ ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸ್ತಾರೆ. ಹೀಗೆ ಬೆಲ್ಲ ಸೇರಿಸಿದ ನಂತರ ಇದರ ರುಚಿ ಬಹಳನೇ ಹೆಚ್ಚಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಕಟ್ಟು ಸಾರು ತಯಾರಿಸಿ 1 ದಿನದ ನಂತರ ಅದನ್ನು ಸೇವಿಸಿದ್ರೆ ಅದರ ರುಚಿ ಬಹಳನೇ ಚೆನ್ನಾಗಿರುತ್ತೆ. ಈಗ ನಮ್ಮ ಸಾರಿನ ಮಿಶ್ರಣ ಚೆನ್ನಾಗೇ ಕುದಿ ಬಂದಿದೆ. ಹೀಗೆ ಕುದಿ ಬಂದಿರುವಂಥ ಮಿಶ್ರಣಕ್ಕೆ ಅಮ್ಮ ಒಂದು ಸರಳವಾದ ಒಗ್ಗರಣೆ ಕೊಡ್ತಾರೆ. ಈ ಒಗ್ಗರಣೆಗೆ ಒಂದು ದಪ್ಪ ತಳದ ಒಗ್ಗರಣೆ ಪಾತ್ರೆಯಲ್ಲಿ ಸುಮಾರು 2 ದೊಡ್ಡ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾರೆ. ಕರಿಬೇವಿನ ಸೊಪ್ಪು ಗರಿಮರಿಯಾದ ನಂತರ ಅದಕ್ಕೆ ಸುಮಾರು 10ರಿಂದ 15 ಜಜ್ಜಿದ ಬೆಳ್ಳುಳ್ಳಿಯ ಎಸಳುಗಳನ್ನು ಸೇರಿಸ್ಕೊಳ್ತಾರೆ. ಹೀಗೆ ಸೇರಿಸಿದಂಥ ಬೆಳ್ಳುಳ್ಳಿ ಚೆನ್ನಾಗಿ ಹುರಿದು ಹೊಂಬಣ್ಣಕ್ಕೆ ತಿರುಗಿದ ನಂತರ ಈ ಒಗ್ಗರಣೆನ ನಮ್ಮ ಸಾರಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋದು. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಗ್ಗರಣೆ ಹಾಗೂ ಕಟ್ಟುಸಾರು ಬಾಯಲ್ಲಿ ನೀರೂರಿ ಬರ್ತಿದೆ. ಬಿಸಿ ಬಿಸಿ ಅನ್ನ, ತುಪ್ಪ ಹಾಗೂ ಕಟ್ಟುಸಾರು ಸೇರಿಸ್ಕೊಂಡು ತಿಂದರೆ ಆ ನೆಮ್ಮದಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೇ ಸ್ನೇಹಿತರೆ, ರುಚಿಕರವಾದ, ಸರಳವಾದ ಹಾಗೂ ಅಮ್ಮ ತಯಾರಿಸುವಂಥ ಕಟ್ಟುಸಾರು ಮಾಡುವಂಥ ವಿಧಾನ ಇದು. ಅಂದಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಿಮ್ಮ ಅನುಭವ ನಮ್ಮ ಜೊತೆ ಹಂಚ್ಕೊಳ್ಳಿ. ಅಷ್ಟೇ ಅಲ್ಲ, ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.